ಒಂದು ಕಡೆ ನಿರಾಶ್ರಿತರಿಗೆ ಮನೆ ಕಟ್ಕೊಳ್ಳೋಕೆ ಅಂತ ಹೇಳಿ ಸರ್ಕಾರ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಯನ್ನ ಮಂಜೂರು ಮಾಡುತ್ತೆ. ಇದಾದ ನಂತರ ಅರಣ್ಯ ಇಲಾಖೆಯವರು ಹೋಗಿ ಸರ್ಕಾರವೇ ಮಂಜೂರು ಮಾಡಿದ ಮನೆಯನ್ನ ಅಕ್ರಮವಾಗಿ ಅರಣ್ಯ ಪ್ರದೇಶದಲ್ಲಿ ಕಟ್ಟಲಾಗ್ತಾ ಇದೆ ಅಂತ ಹೇಳಿ ನೆಲಸಮ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಎಸ್, ಈ ಘಟನೆ ನಡೆದಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ. ಒಂದು ಕುಟುಂಬ, ಬಡ ಕುಟುಂಬ ರೀ ಅದು. ಹಂಗಾಗಿ ಸರ್ಕಾರದಿಂದ ಆಶ್ರಯ ಯೋಜನೆಯಡಿ ಒಂದು ಮನೆಯನ್ನ ಮಂಜೂರು ಮಾಡಿಸ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಮನೆಯನ್ನ ಕಟ್ತಾ ಇರ್ತಾರೆ. ಜಾಗವನ್ನ ಮಂಜೂರು ಮಾಡಿ ಕೊಟ್ಟಿರೋದು ರಾಜ್ಯ ಸರ್ಕಾರ. ಅಂಡ್ ಈಗ ಬಂದು ಆ ಮನೆಯನ್ನ ಕೆಡವಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಏನಿದು ಘಟನೆ, ಏನಾಗಿದೆ ಅಂತ ನೋಡ್ತಾ ಹೋದ್ರೆ, ಎಸ್, ಸಕಲೇಶಪುರ ತಾಲೂಕಿನ ಮರಡಿಕೆರೆ ಅಂತಕ್ಕಂಥ ಗ್ರಾಮ, ಅಲ್ಲಿಯ ಸರ್ವೆ ನಂಬರ್ 361ರಲ್ಲಿ ಸರ್ಕಾರದ ಆಶ್ರಯ ಯೋಜನೆಯಡಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ರು ಪ್ರಿಯಾಂಕಾ ಅಂತಕ್ಕಂಥವ್ರು. ಆದ್ರೆ ಅರಣ್ಯ ಇಲಾಖೆಯವರು ಏಕಾಏಕಿ ಹೋಗಿ JCB ಮೂಲಕ ಮನೆಯನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಈ ಮನೆಯನ್ನ 2021-22ನೇ ಸಾಲಿನಲ್ಲಿ ಆಶ್ರಯ ಯೋಜನೆಯಡಿ ಮಂಜೂರು ಮಾಡಲಾಗಿತ್ತು. ಹಂತ ಹಂತವಾಗಿ 4 ಬಾರಿ ಅನುದಾನವನ್ನ ಬಿಡುಗಡೆ ಮಾಡಿ ಮನೆ ನಿರ್ಮಾಣ ಇನ್ನೇನು ಬಹುತೇಕ ಪೂರ್ಣ ಹಂತವನ್ನ ತಲುಪಿತ್ತು. ಕುಟುಂಬ ಇನ್ನೇನು ವಾಸಕ್ಕಲ್ಲಿ ತೆರಳಬೇಕಾದಂತ ಸಂದರ್ಭ. ಆದ್ರೆ ಈ ಸಂದರ್ಭದಲ್ಲೇ ಇದೀಗ ಅರಣ್ಯ ಭೂಮಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ಯಾವುದೇ ನೋಟಿಸ್ ಅನ್ನ ನೀಡದೆ ಅರಣ್ಯ ಅಧಿಕಾರಿಗಳು ಏಕಾಏಕಿ JCB ಮೂಲಕ ಹೋಗಿ ಆ ಮನೆಯನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಅಕ್ರಮ, ಸಕ್ರಮ, ಮತ್ತೊಂದು ಇನ್ನೊಂದು ಇವೆಲ್ಲವನ್ನ ಸೆಕೆಂಡ್ರಿ ಪಕ್ಕಕ್ಕೆ ಹಿಡಿದು ನಾವು ಮಾತಾಡ್ತಾ ಹೋದ್ರೆ, ಯಾರೋ ಯಸ್ಲೂರು ವಲಯದ RFO ಕೃಷ್ಣ ಅವರು ಅಂತೆ ದಬ್ಬಾಳಿಕೆ ಮೂಲಕ ಮನೆಯನ್ನ ತೆರವುಗೊಳಿಸಿದ್ದಾರಂತೆ. ಇವೆಲ್ಲ ಸಪರೇಟ್, ನಾನು ಇದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ವಿಪರ್ಯಾಸ ಏನು ಅಂತ ಅಂದ್ರೆ, ಆ ತುಂಬು ಗರ್ಭಿಣಿ ಹೆರಿಗೆಗೆ ಅಂತ ಹೇಳಿ ಪ್ರಿಯಾ ತವರು ಮನೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಘಟನೆ ಮಾಡಿರ್ತಕ್ಕಂಥದ್ದು ಬಹಳ ವಿಪರ್ಯಾಸ ಸಂಗತಿ. ಅಲ್ಲಿ ಆ ಕುಟುಂಬ ಮಳೆಯಲ್ಲಿ ನಿಂತ್ಕೊಂಡಿದೆ. ಸಕಲೇಶಪುರ, ನಾವು ಹಾಸನದಲ್ಲೇ ಎಷ್ಟು ಮಳೆ ಬರ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ. ಇನ್ನ ಮಲ್ನಾಡು ಭಾಗ, ಸಕಲೇಶಪುರ ಅರಣ್ಯ ಭಾಗ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟರ ಮಟ್ಟಕ್ಕೆ ಮಳೆ ಇರಬಹುದು ಅಂತ ನಿಮಗೆ ಗೊತ್ತಿರಬಹುದು. ಇಂಥ ಮಳೆಯಲ್ಲಿ ಆ ಕುಟುಂಬ ಮನೆಯನ್ನ ಕೆಡವಾಕಿದ್ದಾರಲ್ಲ, ಜೋಪ್ತಿಯಲ್ಲಿ ಮರದ ಕೆಳಗಡೆ ಆ ಕುಟುಂಬ ವಾಸ ಮಾಡ್ತಾ ಇದೆ. ಎಸ್, ಒಂದು ವೇಳೆ ಅದು ಅಕ್ರಮ ಅರಣ್ಯ ಪ್ರದೇಶದಲ್ಲೇ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳೋಣ ನಾವು. ಆದ್ರೆ ಅದ್ ಸುರಿತಾ ಇರ್ತಕ್ಕಂಥ ಮಳೆಯಲ್ಲಿ ಆ ಕುಟುಂಬವನ್ನ ಇವತ್ತು ನೀವು ಬಿದಿಪಾಲ್ ಮಾಡಿದ್ದೀರಲ್ಲ ಅಧಿಕಾರಿಗಳು, ಆ ಕುಟುಂಬ ಎಷ್ಟು ಕಷ್ಟ ಪಡ್ತಾ ಇರಬಹುದು, ಅವರು ಪಡ್ತಾ ಇರ್ತಕ್ಕಂಥ ಪರಿಪಾಟಲು ಎಷ್ಟಿರಬಹುದು. ಎಸ್, ಒಂದು ವೇಳೆ ಇದು ಅರಣ್ಯ ಪ್ರದೇಶದಲ್ಲೇ ಆಗಿದೆ ಅಂತ ಅನ್ಕೊಳ್ಳೋಣ, ಯಾರನ್ನ ಹೊಣೆ ಮಾಡಬೇಕು ನೀವು? ಹಾಗಿದ್ರೆ ರಾಜ್ಯ ಸರ್ಕಾರ CM ಅರೆಸ್ಟ್ ಮಾಡ್ರಿ, CM ನೋಟಿಸ್ ಕೊಡ್ತೀರಾ ನೀವು? ಸರ್ಕಾರ ಮಾಡಿರೋ ಎಡವಟ್ಟಿಗೆ ಏನ್ ಮಾಡಕ್ಕಾಗುತ್ತೆ ಆ ಕುಟುಂಬ? ಈಗ ಮನೆ ಕಟ್ಟಿದ್ರಲ್ಲ, ಸರ್ಕಾರ ಕೊಟ್ಟಿರೋ ದುಡ್ಡಲ್ಲೇ ಮನೆ ಕಟ್ಟಿರೋದಿಲ್ಲ, ತಮ್ಮ ದುಡ್ಡನ್ನು ಒಂದಿಷ್ಟು ಹಾಕಿರ್ತಾರೆ. ಏನೋ ಕಟ್ಟಬೇಕಾದ್ರೆ ಒಂದಿಷ್ಟು ಚೆನ್ನಾಗಿ ಕಟ್ಕೊಳ್ಳೋಣ, ಸರ್ಕಾರ ಕೊಡೋ ದುಡ್ಡು ಒಂದಿಷ್ಟು ಸಹಾಯಧನ, ಅದ್ರೊಟ್ಟಿಗೆ ತಾವು ಕೂಡಿಟ್ಟಿದ್ದ ಒಂದು ಚಿನ್ನ, ಬೆಳ್ಳಿ, ಒಡವೆ ಇವೆಲ್ಲನೂ ಅಡ ಇಟ್ಟು ಏನೋ ಒಂದಿಷ್ಟು ಹಣ ಕೂಡಿಟ್ಟು ಒಂದು ಸೂರ್ ಕಟ್ಕೊಬೇಕು, ನಮ್ದೇ ಆದಂತ ಸ್ವಂತ ಮನೆ ಇರಬೇಕು ಅನ್ನೋ ಕನ್ಸು ಕಟ್ಕೊಂಡ ಮನೆ ಕಟ್ತಾ ಇತ್ತಲ್ಲ ಕುಟುಂಬ. ಇವತ್ತು ನೀವು ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ, ನೀವು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಸರ್ಕಾರ ಮಂಜೂರು ಮಾಡಿದ್ದು ಜಾಗ ಅಂತ ಹೇಳಿ ಅವ್ರು ಕೋರ್ಟಿಗೆ ಹೋಗ್ತಾ ಇದ್ರು, ಕೋರ್ಟ್ ನಿರ್ಧಾರ ಮಾಡ್ತಾ ಇತ್ರಿ. ಅದನ್ನು ಹೊರತುಪಡಿಸಿ ನನ್ನ ಅಧಿಕಾರ ಇದೆ, ನನ್ನ ಹತ್ರ ಪವರ್ ಇದೆ, ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೋಗಿ ಆ ಬಡ ಕುಟುಂಬದ ಮನೆಯನ್ನ ಇವತ್ತು ಧ್ವಂಸ ಮಾಡಿ ಬಂದಿದ್ದೀರಲ್ಲ, ನೆಲಸಮ ಮಾಡಿ ಬಂದಿದ್ದೀರಲ್ಲ. ಆ ಕುಟುಂಬದ ಕಣ್ಣೀರಿಗೆ ಉತ್ತರ ಕೊಡೋರು ಯಾರು? ಆ ಮಳೆಯಲ್ಲಿ ನಿಂತು ಆ ಬಡ ಕುಟುಂಬ ಕಣ್ಣೀರ್ ಹಾಕ್ತಾ ಇದ್ರೆ ಕಣ್ಣೀರ್ ಕಾಣ್ತಾ ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ಇವತ್ತು. ಯಾಕೆ ಅಂತ ಅಂದ್ರೆ ನಿಮಗೆ ಅಧಿಕಾರದ ಪವರ್ ಇದೆ, ಅಧಿಕಾರದ ದರ್ಪ. ನಾವು ಏನ್ ಮಾಡಿದ್ರು ಯಾರು ಪ್ರಶ್ನೆ ಮಾಡೋದಿಲ್ಲ. ಬಡ ಕುಟುಂಬ ಇವರು. ಯಸ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆಯಂತೆ. ಇದಕ್ಕೆ ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರು RFO ಕೃಷ್ಣ ಅಂತಕ್ಕಂಥವ್ರು ಯಾರಿಗೆ ಕೆಲಸ ಮಾಡಿದ್ದಾರೆ, ಸರ್ಕಾರ ನಿರ್ದಿಷ್ಟವಾದ ಕ್ರಮ ತಗೊಬೇಕು, ಅವ್ರ ವಿರುದ್ಧ ನಿರ್ದಿಷ್ಟವಾದ ಕ್ರಮ ತಗೊಬೇಕು. ವಿತೌಟ್ ಗಿವಿಂಗ್ ಎನಿ ನೋಟಿಸ್ ಹೆಂಗೆ ಒಂದು ಮನೆಯನ್ನ ಡೆಮಾಲಿಷ್ ಮಾಡ್ತಾರೆ, ಯಾವ ಕಾನೂನಡಿಯಲ್ಲಿ ಡೆಮಾಲಿಷ್ ಮಾಡ್ತಾರೆ? ಅಂಡ್ ಸರ್ಕಾರವೇ ಮಂಜೂರು ಮಾಡಿರೋ ಜಾಗ. ನಾನು ಪದೇ ಪದೇ ಯಾಕೆ ಇದನ್ನ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸಾಕಷ್ಟು ಎನ್ಕ್ರೋಚ್ಮೆಂಟ್ ಇರ್ತದೆ, ಸಾಕಷ್ಟು ಎನ್ಕ್ರೋಚ್ಮೆಂಟ್, ಒತ್ತುವರಿ, ಅರಣ್ಯ ಪ್ರದೇಶವನ್ನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳಿರ್ತವೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೀವು ಒಕ್ಲೆಪ್ಸೋದು, ಅವ್ರನ್ನ ಮನೆ ಕೆಡಬೋದು, ಇವೆಲ್ಲವನ್ನ ನೋಡಿದ್ದೀವಿ ನಾವು. ಆದ್ರೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಇದು ಸರ್ಕಾರವೇ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಜಾಗ, ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕಟ್ತಾ ಇರ್ತಕ್ಕಂಥ ಜಾಗ. ಈ ಪ್ರದೇಶವನ್ನ ವಿತೌಟ್ ಗಿವಿಂಗ್ ಎನಿ ನೋಟಿಸ್ ಒಬ್ಬ ಅಧಿಕಾರಿ ಹೋಗಿ, ಸರ್ಕಾರದ ಅಧಿಕಾರಿ ಹೋಗಿ ನೆಲಸಮ ಮಾಡಿ ಬರ್ತಾರೆ.
ರಾಜ್ಯ ಸರ್ಕಾರ ಇದಕ್ಕೆ ಬೆಲೆ ತೆರಬೇಕು ಅಂಡ್ ಆ ಕುಟುಂಬಕ್ಕಾಗಿರ್ತಕ್ಕಂಥ ಅನ್ಯಾಯಕ್ಕೆ ರಾಜ್ಯ ಸರ್ಕಾರವೇ ಹೊಣೆ. ಯಾಕೆ ಅಂತ ಅಂದ್ರೆ ನಿಮ್ಮ ಅಧಿಕಾರಿ ಮಾಡಿರ್ತಕ್ಕಂಥದ್ದು, ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೊಂಡು ಆ ಕುಟುಂಬಕ್ಕೆ ಸರಿಯಾದ ನ್ಯಾಯ ಒದಗಿಸಬೇಕು ಅನ್ನೋದು ನಾನು ಪರ್ಸನಲಿ ಅದನ್ನ ಆಗ್ರಹ ಪಡುತ್ತೀನಿ. ಅಂಡ್ ಆ ಕುಟುಂಬಸ್ಥರು ಪಾಪ ಕಣ್ಣೀರಿಡ್ತಾ ಮಾತನಾಡಿದ್ದಾರೆ, ಕೇಳಿ. ಕೆಡಗಿದ್ದಾರೆ ಸರ್, ಮನೆ ಕೆಡಗಿದ್ದಾರೆ. ಪಂಚಾಯತಿಯಿಂದ ಬಿಲ್ ಆಗಿದೆ, 4 ಬಿಲ್ ಕ್ಲಿಯರ್ ಆಗಿದೆ. ಅದು 1,99,000 ರೂಪಾಯಿ ಆಗಿದೆ. ಬಿಲ್ ಆಗಿದೆ, ಫುಲ್ ಕ್ಲಿಯರ್ ಆಗಿದೆ. ಎಲ್ಲ ಆನ್ಲೈನ್ ಅಲ್ಲಿ ಪೂರ್ತಿ ಇದೆ. ಅರಣ್ಯ ಇಲಾಖೆ ಹೇಳ್ತಾರೆ ಗೋಮಾಳ ಅಲ್ಲ, ಇದು ಫಾರೆಸ್ಟ್ ಲ್ಯಾಂಡ್ ಅದು ಇದು ಅಂತ ಹೇಳ್ತಾರೆ. ನಾವು ಪಾಣಿಯಿಂದ ಪ್ರತಿಯೊಂದು ತಗ್ಸ್ ನೋಡಿದೀವಿ, ಅದು ಗೋಮಾಳ ಅಂತಲೇ ಬರ್ತಾ ಇದೆ. ಆ ಲೆಕ್ಕಾಚಾರಕ್ಕೆ ಸರ್ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ಕೆಳಗೆವರೆಗೂ ಆ ಲೆಕ್ಕಾಚಾರಕ್ಕೆ ಫಾರೆಸ್ಟ್ ಲ್ಯಾಂಡ್ ಅಂತಲೇ ಬರುತ್ತೆ. ಸುಮಾರು ವರ್ಷದಿಂದ ಎಲ್ಲರೂ ವಾಸ ಇದೆ. ನಮ್ಗಿಂತ ಮೊದಲು 20 ವರ್ಷ 30 ವರ್ಷದಿಂದ ವಾಸ ಇದ್ದಾರೆ. ಮನೆಗಳು ಆಗಿದೆ ಸರ್. ಇಲ್ಲಿಂದ ನಾನು ಆಗಿದ್ದ ಟೈಮಲ್ಲಿ ಮನೆನೂ ಆಗಿದೆ. ಅದ್ ನನಗೆ ಏನು ಅಂತ ಗೊತ್ತಿಲ್ಲ ಸರ್. ನಾನು RF ನಮಗೂ ಯಾವ್ದೇ ತರ ಇದು ನನ್ನ ಲೆಕ್ಕಾಚಾರ ಇಲ್ಲಿ ಏನಾದ್ರು ಪ್ರೆಜರ್ ಕೊಟ್ಟು ಮನೆ ಮಾಡಿದಾನೆ ಅನ್ನೋ ಒಂದು ಇದ್ರಲ್ಲಿ ಏನಾರು ಇಲ್ಲಿ ದಬ್ಬಳಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಆಮೇಲೆ ನೋಡಿ ಅಲ್ಲೆಲ್ಲ ಕಂಡು ಹೊಡೆದಿದ್ದಾರೆ. ನಾನೇ ಹೊಡೆದಿದ್ದೀನಿ ಅಂದ್ಬಿಟ್ಟು ನನ್ ಮೇಲೆ ಹಾಕ್ತಾವ್ರೆ. ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು. ಪ್ರಿಯಾ ಅಂತ ಎಸ್ಲೂರ್ ಹೋಬ್ಳಿ ಮಡಿಕೇರಿ ಗ್ರಾಮದಲ್ಲಿ ವಾಸ ಆಗಿದ್ದೀನಿ. 3-4 ವರ್ಷದಿಂದ ವಾಸವಾಗಿದ್ದೆ. ಪಂಚಾಯತಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಅದ್ರಿಂದ ಮನೆ ಮಾಡ್ಕೊಂಡಿದ್ವಿ. ಇಬ್ರು ಕೂಲಿ ಮಾಡ್ಕೊಂಡ್ ಮನೆ ಮಾಡ್ಕೊಂಡಿದ್ವಿ. RF ಅವರು ಮನೆ ಬಂದು ಉಳಿಸಿದ್ದಾರೆ. ನಾವ್ ಸಂಘದಲ್ಲೆಲ್ಲ ಸಾಲ ಮಾಡ್ಕೊಂಡ್ ಮನೆ ಮಾಡಿದ್ವಿ. ಇನ್ನು ಆ ಸಾಲನೇ ತೀರ್ಸಕ್ಕಾಗಿಲ್ಲ ನಮ್ ಜೊತೆ. ಅದ್ರಲ್ಲಿ ಇವ್ರು ಬಂದ್ಬಿಟ್ಟು ಮನೆ ಮುಟ್ಸವ್ರೆ. ನಮಗೆ 2 ತಿಂಗಳು ಬಾಬು ಇದೆ. ನಮಗೆ ನ್ಯಾಯ ತರ್ಕಿಸ್ಕೊಡ್ಬೇಕಂತ ನಾನು ಕೇಳ್ಕೊತಿದ್ದೀನಿ. ನಮಗೆ ಈಗ ಇರಕ್ಕೆ ಮನೆ ಇಲ್ಲ, ನಾವು ಎಲ್ಲ ಬೀದಿ ಬಂದಿದೀವಿ. ಈಗ ನನ್ ತಾಯಿ ಮನೇಲಿ ನಾನು ಇರೋದು. ಇವಾಗ ನನ್ ತಾಯಿ ಮನೇಲಿ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕಿತ್ತು? ಅವ್ರು ಕೆಲಸದಿಂದ ತೆಗಿಬೇಕು. ನಮ್ಮಂತ ಬಡವ್ರಿಗೆ ನಮಗ್ ಮಾಡ್ದಂಗೆ ಇನ್ ಯಾರಿಗೂ ಅನ್ಯಾಯ ಆಗ್ಬಾರ್ದು, ಅನ್ಯಾಯ ಮಾಡ್ಬಾರ್ದು. ಅವರು ರೇಂಜರು, ಫಾರೆಸ್ಟ್ ಅವರು, ರೇಂಜರು ಕೃಷ್ಣ ಅವರು ಇನ್ ಯಾರಿಗೂ ಅನ್ಯಾಯ ಮಾಡ್ಬಾರ್ದು. ನಮಗ್ ಅನ್ಯಾಯ ಮಾಡಿರೋ ತರ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಕೆಲಸದಿಂದ ತೆಗಿಬೇಕು, ನಮಗ್ ಪರಿಹಾರ ಕೊಡಿಸ್ಕೊಡ್ಬೇಕು. ಅದನ್ನೇ ನಾನು ಕೇಳ್ಕೊಳ್ಳೋದು, ನಮಗ್ ನ್ಯಾಯ ಕೊಡಿಸ್ಕೊಡಿ. ಇಲ್ಲ, ಹಾಗಾಗಿ ಫಾರೆಸ್ಟ್ನವರು 2 ದಿವಸ ಟೈಮ್ ಕೊಟ್ಟಿದ್ದಾರೆ ಸಾಮಾನೆಲ್ಲ ತಗೊಂಡು ಮನೆಯಿಂದ ಹೋಗ್ಬೇಕು ಅಂತ. ಆಮೇಲೆ ಬಂದು ಡಮಾಲಿಶ್ ಮಾಡ್ತೀವಿ ಅಂತ. ಅದಕ್ಕೆ ಇಲ್ಲೇ ಇರೋ ಹಾಗೆ ಮಾಡ್ಕೊಡಿ ಅಂತ. ಮನೆಯಲ್ಲಿ ನಮಗ್ ಮನೆ ಇಲ್ಲ, ಈ ಮನೆ ಒಂದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ, ಜಾಗ ಇಲ್ಲ, ಜಮೀನಿಲ್ಲ. ಹಾಗಾಗಿ ಇಲ್ಲಿ ಇರೋ ಹಾಗೆ ಮಾಡ್ಕೊಡಿ ಅಂತ. 1 ವರ್ಷ ಆಯ್ತು. ಬೇರೆ ಇಲ್ಲಿ ನಮ್ಮ ಅಣ್ಣನ ಮನೇಲಿ ಇದ್ವಿ. ಅಲ್ಲಿ ಎಷ್ಟ್ ದಿನ ಅಂತ ಇರಕ್ಕಾಗುತ್ತೆ? ಅದಕ್ಕೆ ಇಲ್ಲಿ ಬಂದ್ ಮಾಡ್ಕೊಂಡು ಗುಡಿಸ್ಲಾಕೊಂಡು. ಏನು ಗ್ರಾಮ ಪಂಚಾಯತಿಯಿಂದ ಶಾಂಕ್ಷನ್ ಆಗಿದ್ ಮನೆ ಇಲ್ಲ, ನಾವೇ ಮಾಡ್ಕೊಂಡು ಗುಡಿಸ್ಲಾಕೊಂಡಿರೋದು. ಈಗ ಯಾರು ನಿಮಗೆ ನೋಟಿಸ್ ಕೊಟ್ಟಿರೋದು, ಖಾಲಿ ಮಾಡಕ್ಕೆ ಹೇಳಿರೋದು ಯಾರು? ಈ ಫಾರೆಸ್ಟ್ನವರು. ಏನ್ ಹೇಳಿದ್ರು? ಏನಂತ ಹೇಳಿದ್ರು ಅವರು? ಅದೇ 2 ದಿವಸ ಟೈಮ್ ಕೊಟ್ಟಿದೀವಿ, ಮನೆ ಖಾಲಿ ಮಾಡಿ ಇರ್ಬೇಡಿ.